ವೆಲ್ಕಮ್ ಟು ಕೋಡರ್ ಕನ್ನಡ. ಈ ಎಪಿಸೋಡಲ್ಲಿ ನಾನು ನಿಮಗೆ HTML ಟ್ಯಾಗ್ಸ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನಾನಿಲ್ಲಿ ಸಬ್ಲೈಮ್ ಟೆಕ್ಸ್ಟ್ ಟೂಲನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ಬೇಕಿದ್ದರೆ ವಿಷುವಲ್ ಸ್ಟುಡಿಯೋ ಯೂಸ್ ಮಾಡ್ಬೋದು. ಸಬ್ಲೈಮ್ ಟೆಕ್ಸ್ಟಲ್ಲಿ ಮಾಡುವವರು ಗೂಗಲ್ ಕ್ರೋಮ್ಗೆ ನಿಮ್ಮ ಹತ್ರ ಡೌನ್ಲೋಡ್ ಮಾಡಿಲ್ಲ ಅಂತಿದ್ದರೆ ಗೂಗಲ್ ಕ್ರೋಮ್ಗೆ ಹೋಗಿ ಸಬ್ಲೈಮ್ ಟೆಕ್ಸ್ಟ್ ಟೂಲನ್ನು ಡೌನ್ಲೋಡ್ ಮಾಡಿ ಆಯಿತಾ. ಓಕೆ, ಡಾಕ್ ಟೈಪ್ HTML ಅಂದರೆ ಇದು ಬ್ರೌಸರ್ಗೆ ಹೇಳ್ತದೆ ನೀವು ಯಾವ ವರ್ಷನ್ ಇದು HTML ಯೂಸ್ ಮಾಡ್ತಾ ಇದ್ದೀರಾ ಅಂತ. ನಾನಿಲ್ಲಿ HTML 5 ಯೂಸ್ ಮಾಡ್ತಾ ಇದ್ದೇನೆ. ನಾನೀಗ ವೆಬ್ ಪೇಜ್ಗೆ ಒಂದು ಟೈಟಲ್ ಕೊಡ್ತೇನೆ, ಕೋಡರ್ ಅಂತ. ನಾನೀಗ ಟೈಟಲ್ ಕೊಟ್ಟದ್ದು ವೆಬ್ ಪೇಜ್ನ ಟ್ಯಾಬಲ್ಲಿ ಡಿಸ್ಪ್ಲೇ ಆಗ್ತಾ ಉಂಟು. ನೀವು ನಿಮ್ಮ ವೆಬ್ ಪೇಜ್ಗೆ ಏನು ಟೈಟಲ್ ಕೊಡ್ತೀರಾ ಅದು ವೆಬ್ ಪೇಜ್ನ ಟ್ಯಾಬಲ್ಲಿ ಡಿಸ್ಪ್ಲೇ ಆಗ್ತದೆ. ಓಕೆ, ಟೈಟಲ್ ಯಾವತ್ತೂ ಹೆಡ್ ಟ್ಯಾಗ್ನ ಒಳಗಡೆ ಇರಬೇಕು. ಈಗ ನಾನು ಬಾಡಿ ಪಾರ್ಟ್ ಇದು ವೆಬ್ ಪೇಜಿನ ವಿಸಿಬಲ್ ಪಾರ್ಟ್. ನೀವು ಬಾಡಿ ಒಳಗಡೆ ಏನು ಕಂಟೆಂಟ್ಸ್ ಏನು ಬರೀತೀರ ಪ್ಯಾರಾಗ್ರಾಫಲ್ಲಿ ಆಗಿರ್ಬೋದು, ಏನು ಇಮೇಜ್ ಏನು ಡಿಸ್ಪ್ಲೇ ಮಾಡಬೇಕಿದ್ರೆ ನಿಮಗೆ ಅದು ವೆಬ್ ಪೇಜಿನ ಬಾಡಿಯಲ್ಲಿ ಡಿಸ್ಪ್ಲೇ ಆಗ್ತದೆ. ಸೊ ನಾನೀಗ ಹೆಡ್ಡಿಂಗ್ ಕೊಡ್ತೇನೆ. ಹೆಡ್ಡಿಂಗ್ ಟ್ಯಾಗ್ H1 H6 ತನಕ ಉಂಟು. ಸೊ ನನಗೀಗ ನನ್ನ ಹೆಡ್ಡಿಂಗ್ ತುಂಬ ದೊಡ್ಡದಾಗಿ ಬರಬೇಕು. ಸೊ ಅದಕ್ಕೆ ನಾನು H1 ಟ್ಯಾಗ್ ಯೂಸ್ ಮಾಡ್ತಿದ್ದೇನೆ. ನಾನು ಮೈ ಟ್ಯುಟೋರಿಯಲ್ ಅಂತ ಈಗ ಕೊಡ್ತೇನೆ. ರಿಫ್ರೆಶ್ ಮಾಡ್ತೇನೆ ಪೇಜ್. ಈಗ ತುಂಬ ದೊಡ್ಡದಾಗಿ ಬಂತಲ್ವ ಹೆಡ್ಡಿಂಗ್. ಈಗ ನನಗೀಗ ಇದಕ್ಕಿಂತ ಸ್ವಲ್ಪ ಸಣ್ಣದಾಗಿ ಬರಬೇಕು. ಸೊ ನಾನೀಗ H2 ಟ್ಯಾಗನ್ನು ಯೂಸ್ ಮಾಡ್ತೇನೆ. ನಾನು ಇದನ್ನೇ ಕಾಪಿ ಮಾಡ್ತೇನೆ. H2 ಟ್ಯಾಗಲ್ಲಿ ಬರೆದದ್ದು ನೋಡಿ ಸ್ವಲ್ಪ ಸಣ್ಣದಾಗಿ ಬಂತು. ಸೊ ನಾನೀಗ H3 ಟ್ಯಾಗ್ ಯೂಸ್ ಮಾಡ್ತೇನೆ. ಹಾಗೆ H4, H5, H6, ಸಾರಿ ಈಗ ನಾನು ಇದನ್ನು ರನ್ ಮಾಡ್ತೇನೆ. ನೋಡಿ ಎಷ್ಟು ಡಿಫ್ರೆನ್ಸ್ ಉಂಟಲ್ವಾ. ಫಸ್ಟ್ ನಿಮಗೆ ನಿಮ್ಮ ಹೆಡ್ಡಿಂಗ್ ಸ್ವಲ್ಪ ದೊಡ್ಡದಾಗಿ ಬರಬೇಕಂತ ಹೇಳಿದರೆ ನೀವು H1 ಟ್ಯಾಗ್, ಹಾಗೆ ಸ್ವಲ್ಪ ಸಣ್ಣದು ಬರಬೇಕಿದ್ರೆ H2, H3, ಹಾಗೆ ನಿಮಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡಿ ಟ್ಯಾಗ್. ಓಕೆ, ಈಗ ನನಗೆ ಪ್ಯಾರಾಗ್ರಾಫಲ್ಲಿ ಕಂಟೆಂಟ್ ಬರೀಬೇಕು. ಪ್ಯಾರಾಗ್ರಾಫ್ ಟ್ಯಾಗ್ನ ಒಳಗಡೆ ನಿಮಗೆ ಈಗ ನಿಮ್ಮ ವೆಬ್ ಪೇಜಲ್ಲಿ ಪ್ಯಾರಾಗ್ರಾಫ್ ಟೆಕ್ಸ್ಟ್ ಡಿಸ್ಪ್ಲೇ ಮಾಡಬೇಕಿದ್ರೆ ನೀವು ಈ ಪ್ಯಾರಾಗ್ರಾಫ್ ಟ್ಯಾಗನ್ನು ಯೂಸ್ ಮಾಡಬೇಕು. ನಾನು ಆಲ್ರೆಡಿ ಕಂಟೆಂಟ್ ಒಂದು ಸೇವ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೇನೆ. ಈಗ ಪ್ಯಾರಾಗ್ರಾಫ್ ಹೀಗೆ ಡಿಸ್ಪ್ಲೇ ಆಯಿತು. ಈಗ ನನಗೆ ಈ ಪ್ಯಾರಾಗ್ರಾಫ್ ಇದಾದಮೇಲೆ ದಿಲ್ಲಿ ಆದಮೇಲೆ ನನಗೆ ನ್ಯೂ ಲೈನಲ್ಲಿ ಪ್ರಿಂಟ್ ಆಗಬೇಕು. ಸೊ ಅದಕ್ಕೆ ನಾನು ಬ್ರೇಕ್ ಟ್ಯಾಗ್ ಯೂಸ್ ಮಾಡ್ತಿದ್ದೇನೆ. ಬ್ರೇಕ್ ಟ್ಯಾಗ್ ಒಂದು ಎಂಪ್ಟಿ ಟ್ಯಾಗ್, ಅದು ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್, ಅದಕ್ಕೆ ಯಾವುದೇ ಕ್ಲೋಸಿಂಗ್ ಟ್ಯಾಗ್ ಇಲ್ಲ. ಓಕೆ, ನಾನೀಗ ರಿಫ್ರೆಶ್ ಮಾಡ್ತೇನೆ. ಈಗ ನೋಡಿ ನೆಕ್ಸ್ಟ್ ಲೈನಲ್ಲಿ ಬಂತು ಕಂಟೆಂಟ್. ಸೊ ನನಗೀಗ ನ್ಯೂ ದಿಲ್ಲಿ ಅನ್ನೋದು ಸ್ವಲ್ಪ ಬೋಲ್ಡಾಗಿ ಕಾಣಬೇಕು. ಅದಕ್ಕೆ ನಾನು ಸ್ಟ್ರಾಂಗ್ ಟ್ಯಾಗ್ ಯೂಸ್ ಮಾಡ್ತೇನೆ. ಇಲ್ಲಿ ನೋಡಿ ನ್ಯೂ ದಿಲ್ಲಿ ಅನ್ನೋದು ಬೋಲ್ಡಾಗಿ ಕಾಣ್ತಾ ಉಂಟು. ಓಕೆ, ನನಗೆ ಇಲ್ಲಿ ದಿಲ್ಲಿ ಅನ್ನೋದು ಇಟ್ಯಾಲಿಕ್ ಆಗಿ ಕಾಣಬೇಕು ಟೆಕ್ಸ್ಟ್. ಲೆಟ್ಸ್ ಸಿ, ನೋಡಿ ಇಲ್ಲಿ ದಿಲ್ಲಿ ಅನ್ನೋದು ಇಟ್ಯಾಲಿಕ್ ಟೆಕ್ಸ್ಟ್ ಆಯಿತು. ಸೊ ನನಗೀಗ ಟೆಕ್ಸ್ಟಿಗೆ ಲಿಂಕ್ ಕೊಡಬೇಕು. ಟೆಕ್ಸ್ಟಿಗೆ ಲಿಂಕ್ ಕೊಡಬೇಕಿದ್ರೆ ನಾನು ಆ್ಯಂಕರ್ ಟ್ಯಾಗನ್ನು ಯೂಸ್ ಮಾಡಬೇಕು. ಆ್ಯಂಕರ್ ಟ್ಯಾಗ್ ಯೂಸ್ ಮಾಡಿದರೆ ಮಾತ್ರ ನನಗೆ ಟೆಕ್ಸ್ಟಿಗೆ ಲಿಂಕ್ ಕೊಡಲಿಕ್ಕೆ ಆಗೋದು. ನಾನೀಗ
ಯೂಟ್ಯೂಬ್ ಅಂತ ಕೊಡ್ತೇನೆ. ನಾನೀಗ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದರೆ ನನಗೇನು ಲಿಂಕ್ ಯೂಟ್ಯೂಬ್ಗೆ ಹೋಗ್ತಾ ಇಲ್ಲ. ಯಾಕಂದರೆ ನಾನು ಎಚ್.ಡಿ.ಎಫ್ ಲಿಂಕ್ ಕೊಡಬೇಕಿದ್ರೆ ಎಚ್.ಡಿ.ಎಫ್ ಆಟ್ರಿಬ್ಯೂಟನ್ನು ನಾನು ಯೂಸ್ ಮಾಡಬೇಕು. ಈಗ ನನಗೆ ಲಿಂಕ್ ಕೊಡಬೇಕು, ಆ ಯೂಟ್ಯೂಬಿದ್ದು ವೆಬ್ಸೈಟ್ದು ಲಿಂಕ್ ಕೊಡಬೇಕು. ಸೊ HTTPS URL ನೀವು HDF ಆ ಕೊಟೇಶನ್ ಒಳಗಡೆ URL ಕೊಡಬೇಕು. www.youtube.com. ನೋಡಿ, ಈಗ ಲಿಂಕ್ ಕೊಟ್ಟಾಗ ನಿಮ್ಮ ಟೆಕ್ಸ್ಟ್ ಬ್ಲ್ಯಾಕಲ್ಲಿ ಇದ್ದದ್ದು ಬ್ಲೂಗೆ ಕನ್ವರ್ಟ್ ಆಗ್ತದೆ. ನಾನೀಗ ಈ ಲಿಂಕನ್ನು ಕ್ಲಿಕ್ ಮಾಡ್ತೇನೆ. ಈಗ ಯೂಟ್ಯೂಬ್ ಪೇಜ್ ಓಪನ್ ಆಯಿತು. ಈಗ ನಾನು ಟೆಕ್ಸ್ಟನ್ನು ಕ್ಲಿಕ್ ಮಾಡಿದಾಗ ನನಗೆ ಆ ಯೂಟ್ಯೂಬ್ ವೆಬ್ಸೈಟ್ ನ್ಯೂ ಟ್ಯಾಬಲ್ಲಿ ಓಪನ್ ಆಗಬೇಕು. ಸೇಮ್ ಟ್ಯಾಬಲ್ಲಿ ಓಪನ್ ಆಗೋದು ಬೇಡ. ಸೊ ಅದಕ್ಕೆ ನಾನು ಟಾರ್ಗೆಟ್ ಬ್ಲ್ಯಾಂಕನ್ನು ಯೂಸ್ ಮಾಡ್ತೇನೆ. ಈಗ ರಿಫ್ರೆಶ್ ಮಾಡುವ. ನೌ ಇಟ್ಸ್ ಓಪನಿಂಗ್ ಇನ್ ಅ ನ್ಯೂ ಟ್ಯಾಬ್. ಸೊ ನಿಮಗೆ ನ್ಯೂ ಟ್ಯಾಬಲ್ಲಿ ವೆಬ್ ಪೇಜ್ ಏನು ಓಪನ್ ಆಗಬೇಕಿದ್ರೆ ಬೇರೆ ವೆಬ್ಸೈಟ್ ನಿಮಗೆ ನ್ಯೂ ಟ್ಯಾಬಲ್ಲಿ ಓಪನ್ ಆಗಬೇಕು ಅಂತಿದ್ದರೆ ನೀವು ಲಿಂಕ್ ಕೊಡುವಾಗ ಟಾರ್ಗೆಟ್ ಬ್ಲ್ಯಾಂಕ್ ಅನ್ನೋದು ಯೂಸ್ ಮಾಡಬೇಕು. ಸೊ ನನಗೀಗ ಇಮೇಜ್ ಇಲ್ಲಿ ಇನ್ಕ್ಲೂಡ್ ಮಾಡಬೇಕು. ಸೊ ನಾನಿಲ್ಲಿ ನನ್ನ ಲೋಕಲ್ ಸಿಸ್ಟಮಲ್ಲಿ ಇದ್ದ ಇಮೇಜನ್ನೇ ಇಲ್ಲಿ ಡಿಸ್ಪ್ಲೇ ಮಾಡ್ತೇನೆ. ಈಗ ಫಸ್ಟ್ ನೀವು ಆ ಇಮೇಜಿದ್ದು ಲೊಕೇಶನ್, ಇಮೇಜ್ ಡಿಸ್ಪ್ಲೇ ಆಗಬೇಕಿದ್ರೆ ಇಮೇಜ್ ಟ್ಯಾಗ್ ಯೂಸ್ ಮಾಡಬೇಕು. ಇಮೇಜ್ ಟ್ಯಾಗ್ ಮಾತ್ರ ಯೂಸ್ ಮಾಡಿದರೆ ಸಾಕಾಗಲ್ಲ, ಅದರದ್ದು ನೀವು URL ಕೊಡಬೇಕಲ್ವಾ. ಅದಕ್ಕೆ ಸೋರ್ಸ್ ಟ್ಯಾಗ್ ಯೂಸ್ ಮಾಡಿ ಕೊಟೇಶನ್ ಒಳಗಡೆ ಆ ಇಮೇಜಿದ್ದು URL ನೀವು ಕೊಡಬೇಕು. ಸೊ ನಾನು ಲೊಕೇಶನ್ ಇಲ್ಲಿ ಕಾಪಿ ಮಾಡ್ತೇನೆ, ನನ್ನ ಇಮೇಜದ್ದು ಇಲ್ಲಿ ಪೇಸ್ಟ್ ಮಾಡ್ತೇನೆ. ಸೊ ಇಷ್ಟು ಮಾಡಿದರೆ ಸಾಕಾಗೋದಿಲ್ಲ, ನಾನು ಅದು ನೇಮ್ ಕೂಡ ಕಾಪಿ ಮಾಡಬೇಕಾಗ್ತದೆ. ಇಮೇಜದ್ದು ನೇಮ್ ಕಾಪಿ ಮಾಡ್ತೇನೆ. ಎಕ್ಸ್ಟೆನ್ಷನ್ JPG ಕೊಡ್ತೇನೆ. ಈಗ ನೋಡುವ, ಇಮೇಜ್ ಡಿಸ್ಪ್ಲೇ ಆಯಿತು, ಆದರೆ ತುಂಬ ದೊಡ್ಡದಾಗಿ ಡಿಸ್ಪ್ಲೇ ಆಯಿತು. ನನಗೀಗ ಇಮೇಜದ್ದು ಹೈಟ್ ವಿಡ್ತ್ ಎಲ್ಲ ಸೆಟ್ ಮಾಡಬೇಕು. ಇಮೇಜದ್ದು ವಿಡ್ತ್ ನಾನೊಂದು 100 ಕೊಡ್ತೇನೆ. ಹಾಗೆ ಹೈಟ್ ಕೂಡ 100 ಕೊಡ್ತೇನೆ. ಈಗ ಸಣ್ಣದಾಗಿ ಇಮೇಜ್ ಡಿಸ್ಪ್ಲೇ ಆಯಿತು. ಇದು ಕೆಳಗಡೆ ಡಿಸ್ಪ್ಲೇ ಆಗಬೇಕು. ನಾನಿಲ್ಲಿ ಬ್ರೇಕ್ ಟ್ಯಾಗ್ ಒಂದು ಹಾಕ್ತೇನೆ. ಸೊ ಈಗ ಇಮೇಜ್ ಕೆಳಗಡೆ ಡಿಸ್ಪ್ಲೇ ಆಯ್ತಲ್ವಾ. ಇವತ್ತಿನ ಎಪಿಸೋಡ್ ನಾನು ಇಲ್ಲಿಗೆ ಮುಗಿಸ್ತೇನೆ. ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೇನೆ. ಪ್ಲೀಸ್ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೂಡ ಕೊಡಿ ಮತ್ತು ಶೇರ್ ಕೂಡ ಮಾಡಿ.